ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಈ ವಿಡಿಯೋ ನೋಡುವಂಥ ಎಲ್ಲ ನನ್ನ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಯರಿಗೆ ನಮಸ್ಕಾರ. ನಾವೊಂದು ಚಾಪ್ಟರ್ ತೊಗೊಂಡಿನಿ. ಚಾಪ್ಟರಿಂದ ಒಬ್ಬ ಸೈಂಟಿಸ್ಟ್ ಆರ್ಕಿಮಿಡಿಸ್ ಅಂತ ಒಬ್ಬ ಸೈಂಟಿಸ್ಟ್. ಅವ ಏನು ಹೇಳಿದ್ದ ಅಂದ್ರೆ, ಹ್ಯೂಮನ್ ಬಾಡಿ ಹಾರ್ಮೋನ್ಸ್ ಬಗ್ಗೆ ಅವ ಅಧ್ಯಯನ ಮಾಡಿ ಒಂದು ವಿಷಯನ ಸೈನ್ಸಿಗೆ ಗಿಫ್ಟ್ ಕೊಡೋಣ ಅದನ್ನು ಪ್ರೆಸೆಂಟೇಷನ್ ಮಾಡ್ಯಾನ. ಏನಂದ್ರೆ, ದ ಹ್ಯೂಮನ್ ಬಾಡಿ ಮೇಲ್ ಆರ್ ಫಿಮೇಲ್, ದ ಹ್ಯೂಮನ್ ಬಾಡಿ ಡಿಕ್ರೀಸಸ್ 1 mm per 200 years. ಆರ್ಕಿಮಿಡಿಸ್ ಅವರು ಏನಿದೆ ಅಂದ್ರೆ, ಒಬ್ಬ ಮನುಷ್ಯನ ಹಾರ್ಮೋನ್ಸ್ ಏನು ಹೇಳ್ತಿದೆ ಅಂದ್ರೆ, ಹೆಣ್ಣರಾಗಲಿ ಗಂಡ್ಮಕ್ಳರಾಗಿರಲಿ ಅವರ ಹಾರ್ಮೋನ್ಸ್ 200 ವರ್ಷಕ್ಕೊಮ್ಮೆ 1 mm ಹೈಟ್ ಕಮ್ಮಿ ಆಗ್ತಂತ ಹೇಳ. ಅರ್ಥಾತ? ಆರ್ಕಿಮಿಡಿಸ್ ಅವ್ರು ಏನಂದ್ರೆ, ಸೈಂಟಿಸ್ಟ್ 200 ವರ್ಷಕ್ಕೆ ಒಮ್ಮೆ ಮನುಷ್ಯನ ಬಾಡಿ ಹೈಟ್ 1 mm ಡೌನಿಗೆ ಬರ್ತೈತಿ ಅಣ್ಣ. ಅಂದ್ರೆ ನಮ್ಮ ಜಗತ್ತಿನಾಗಿರೋ ಮನುಷ್ಯರ ಜನ್ಮ, ನಮ್ಮ ಜಗತ್ತಿನಲ್ಲಿರೋ ಮನುಷ್ಯರ ಜನ್ಮ ಇರುವೆಗಳ ಥರ, ಸಣ್ಣ ಸಣ್ಣ ಇರುವೆಗಳು ಇರ್ತಲ್ಲ, ಆ ಥರ ಭೂಮಿ ಮೇಲೆ ಅಡ್ಡಾಡ್ತಾನಂತ ಅವ ಸೈಂಟಿಸ್ಟ್ ಒಂದು ರಿಪೋರ್ಟ್ ಕೊಟ್ಟಾನ. ಅದನ್ನು ನಾ ಈ ವಿಡಿಯೋ ಯಾಕೆ ಬರಾಕ್ತೀನಿ ಅಂದ್ರೆ, ಈಗಿನ ಮನುಷ್ಯರು 5.5 ಫೂಟು 5 ಫೂಟು 6 ಫೂಟ್ ಇರ್ತಾರೆ. ಅಂದ್ರೆ ಕೃಷ್ಣನ ಕಾಲದಾಗ ಕೃಷ್ಣ ಎಷ್ಟು ಹೈಟ್ ಇದ್ದ, ಅವನಕಿನ ಮೊದಲು ರಾಮ ಎಷ್ಟು ಹೈಟ್ ಇದ್ದ, ಅವನಕಿನ ಮೊದಲು ಈಶ್ವರ ಬಂದ ಅವ ಎಷ್ಟು ಹೈಟ್ ಇದ್ದ, ಅವನಕಿನ ಮೊದಲು ವಿಷ್ಣು ಬಂದ ಅವ್ರು ಎಷ್ಟು ಹೈಟ್ ಇದ್ರು ಅಂತಂತ. ಅಂದ್ರೆ 2 ವರ್ಷಕ್ಕೆ 1 mm ಡೌನ್ ಆಗುತ್ತೆ. ಹಂಗೆ ನೀವು 2 ವರ್ಷಕ್ಕೊಮ್ಮೆ 1 mm ಹೈಟ್ ಮಾಡ್ಕೊತ ಹೋಗ್ರಿ. ನೀವು ಕೃಷ್ಣ ದ್ವಾಪರ ಎಷ್ಟು ಹೈಟ್ ಇರ್ಬೇಕು ಲೆಕ್ಕ ಮಾಡ್ಕೊಂಡು ನೀವು, ಲಕ್ಷಾಂತರ ವರ್ಷಗಳ ಮೊದಲು ಬಂದಂಥ ಕೃಷ್ಣ ಎಷ್ಟು ಹೈಟ್ ಇರಬೇಕು, ಅವನಕ್ಕಿಂತ ಮೊದಲು ಬಂದಂಥ ರಾಮ ಅವನಕ್ಕಿಂತ ಎಷ್ಟು ಹೈಟ್ ಇದ್ದ, ಅವನಕ್ಕಿಂತ ಮೊದಲು ಬಂದಂಥ ಈಶ್ವರ ಅವ ಎಷ್ಟು ಹೈಟ್ ಇದ್ದ. ಇದಕ್ಕೆಲ್ಲ ಕಾರಣ ಕರೆಂಟ್ ಸಿಚುವೇಶನ್ ಇರೋ ಫುಡ್. ಅಂದ್ರೆ ನಮ್ಮ ಹಾರ್ಮೋನ್ಸು ವೀಕ್ ಆಗುತ್ತವೆ. ವೀಕ್ ಆಗೋದ್ರಿಂದ ನಮ್ಮ ಎಲುಬು ಇಂಪ್ರೂವ್ಮೆಂಟ್ ಆಗಲ್ಲ. ಇಂಪ್ರೂವ್ಮೆಂಟ್ ಆಗಲಾರ್ದಂತೆ ಹೈಟ್ ಡೌನ್ ಆಗ್ತದೆ. ಈ ಆರ್ಕಿಮಿಡಿಸ್ ಚಾಪ್ಟರ್ನ ನಾನು ಹಂಗೆ ವಿಡಿಯೋ ಮಾಡ್ಬೇಕಂತ ಮನಸ್ಸಿನಾಗ ಬಂತು, ಮಾಡೀನಿ. ಅಂದ್ರೆ ನೀವು ಕಲ್ಪನೆ ಮಾಡ್ಕೋರಿ, ಹಳೆ ಕಾಲದಲ್ಲಿ ಇದ್ದಂಥ ಈ ದೇವತೆಗಳು ಎಷ್ಟು ಹೈಟ್ ಇದ್ರಂತ. ನನ್ನ ವಿಚಾರ ಪ್ರಕಾರ ಈಗ 1 mm ವಿಚಾರ ಮಾಡ್ಕೊಂಡ್ರೆ ನನಗಿನ್ನ ಡಬಲ್ ಹೈಟ್ ಇದ್ರು ಕೃಷ್ಣ ಮತ್ತು ರಾಮ. ಅಂದರೆ ಈಗ ನಾನು 5.5 ಫೂಟ್ ಅಂದೆ ಅಂದ್ರೆ ಅವ್ರಿಗೆ 11-15 ಫೂಟ್ ಅಂದ್ರೆ ರಾಮ ಇರ್ಬೇಕು ಬಹುಶಃ. ಇಷ್ಟು ಹೈಟ್ ಉಳ್ಳಂಥ ವ್ಯಕ್ತಿಗಳು ಈಗ ಕಲಿಯುಗದೊಳಗೆ 5 ಫೂಟು 5.5 ಫೂಟ್ 6 ಫೂಟಿಗೆ ಬಂದು ನಿಂತೈತಿ. ಇದಕ್ಕೆ ನಮ್ಮ ಫುಡ್ಡ ಕಾರಣ, ನಮ್ಮ ಆಹಾರನ ಕಾರಣ. ಅದಕ್ಕೆ ಹಾರ್ಮೋನ್ಸ್ ಯಾವಾಗಲೂ ಸ್ಟ್ರಾಂಗ್ ಇರಬೇಕು. ಎಷ್ಟು ಹಾರ್ಮೋನ್ಸ್ ಸ್ಟ್ರಾಂಗ್ ಇರ್ತೈತಿ ಅಷ್ಟು ಮನುಷ್ಯ ಹೈಟ್ ಆಗ್ತಾನೆ. ಇದು ಹಂಗೆ ಟೈಮ್ ಪಾಸಿಗೆ ನಾನು ನಿಮ್ಗೆ ಚಾಪ್ಟರ್ ಹಂಚ್ಕೊಂಡಿನಿ. ಭಾರತ್ ಮಾತಾ ಕಿ ಜೈ. ಇಷ್ಟ ಆದರೆ ಅಕ್ಕ ತಂಗಿಯರು ಅಣ್ಣದ ಮೇಲೆ ಸೇರ್ ಮಾಡಿರಿ, ಇಲ್ಲ ಡಿಲೀಟ್ ಮಾಡಿರಿ. ಜೈ ಶ್ರೀರಾಮ್.